ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಬಯಸುತ್ತಾರೆ. ಆದರೆ ಹೆಚ್ಚಿನವರು ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ಬಳಸಿಕೊಳ್ಳುತ್ತಾರೆ. ಅದಲ್ಲದೆ ಎಲ್ಲರ ಮುಂದೆ ತಾನು ಒಳ್ಳೆಯವನು ಎನಿಸಿಕೊಳ್ಳಲು ಒಳ್ಳೆಯತನದ ಮುಖವಾಡಗಳನ್ನು ಹಾಕಿಕೊಂಡಿರುತ್ತಾರೆ. ಆದರೆ ಈ ಮುಖವಾಡಗಳು ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಆದರೆ ವಿದುರನು ಹೇಳುವಂತೆ ಈ ಗುಣಗಳು ಹಾಗೂ ಈ ಕೆಲವು ವಿಷಯಗಳನ್ನು ಮೈಗೂಡಿಸಿಕೊಂಡರೆ ಆತನು ಜೀವನದಲ್ಲಿ ಸಂತೋಷವಾಗಿರುತ್ತಾನೆ. ಹಾಗಾದರೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದ 5 ಗುಣಗಳು. ಮನುಷ್ಯ ಎಂದ ಮೇಲೆ ಒಳ್ಳೆಯತನ ಹಾಗೂ ಕೆಟ್ಟತನ 2 ಗುಣ ಇದ್ದೇ ಇರುತ್ತದೆ. ಆದರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ವ್ಯಕ್ತಿಯಲ್ಲಿರುವ ನಿಜವಾದ ಗುಣಗಳು ಹೊರಗೆ ಬರುತ್ತದೆ. ಮನುಷ್ಯನಲ್ಲಿರುವ ಈ ಗುಣಗಳು ಸಂತೋಷಕ್ಕೆ ಕಾರಣವಾಗುತ್ತದೆ ಎಂದು ವಿದುರನು ತನ್ನ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಈ 5 ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರುತ್ತದೆಯೋ ಅಂತಹವರು ತನ್ನ ಜೀವನದಲ್ಲಿ ಸದಾ ಖುಷಿಯಾಗಿರಲು ಸಾಧ್ಯವಂತೆ. ಹೀಗಾಗಿ ಈ ಕೆಲವು ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಿ ಎಂದು ವಿದುರ ತಿಳಿಸಿದ್ದಾನೆ. ಮೊದಲನೆಯದಾಗಿ ಸಕಾರಾತ್ಮಕ ಚಿಂತನೆ. ನಾವು ಯೋಚಿಸುವ ರೀತಿಯು ನಮ್ಮ ಸಂತೋಷಕ್ಕೆ ಕಾರಣವಾಗುತ್ತದೆ. ನಮ್ಮ ಆಲೋಚನೆ ಕೂಡ ಧನಾತ್ಮಕವಾಗಿದ್ದು ನಮ್ಮ ಸುತ್ತಮುತ್ತಲಿನ ಒಳ್ಳೆಯ ಜನರಿದ್ದರೆ ಅದು ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆದರೆ ನಿರ್ಲಕ್ಷ್ಯ, ಸೋಮಾರಿತನ, ಕೋಪ, ದುರಾಸೆ, ಭಯ, ಕುಡಿತ, ಅನೈತಿಕ ಚಟುವಟಿಕೆಗಳಿಂದ ಸದಾ ದೂರವಿರಬೇಕು. ಈ ಅಭ್ಯಾಸಗಳನ್ನು ಹೊಂದಿರುವ ಜನರಿಂದಲೂ ದೂರವಿರುವುದು ಕೂಡ ಸಂತೋಷಕ್ಕೆ ಕಾರಣವಾಗುತ್ತದೆ. ಇಂತಹವರಿದ್ದರೆ ಜೀವನದಲ್ಲಿ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಅದಲ್ಲದೆ ಸಂತೋಷ, ಶಾಂತಿ, ನೆಮ್ಮದಿ ಇರುವುದಿಲ್ಲ. ಎರಡನೆಯದಾಗಿ ಕ್ಷಮಿಸುವ ಹಾಗೂ ದಾನ ಧರ್ಮ ಮಾಡುವ ಗುಣ. ಶ್ರೇಷ್ಠ ಗುಣಗಳಿರುವ ವ್ಯಕ್ತಿಯ ಸಹವಾಸವು ಕಲ್ಪವೃಕ್ಷವಿದ್ದಂತೆ. ವಿದುರ ಹೇಳುವಂತೆ ಕ್ಷಮಿಸುವ ಗುಣ ಇರುವವರು ದಾನ ಮಾಡುವ ಹೃದಯವುಳ್ಳವರು ಜಗತ್ತಿನಲ್ಲಿ ಶ್ರೇಷ್ಠರು. ಈ ಗುಣಗಳು ನಿಮ್ಮಲ್ಲಿದ್ದರೆ ನೆಮ್ಮದಿಯುತ ಬದುಕು ನಿಮ್ಮದಾಗುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನರು ಈ ಗುಣಗಳನ್ನು ಹೊಂದಿದ್ದರೆ ನಿಮ್ಮ ಜೀವನವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಜೀವನ ಮಧುರವಾಗಲು ಇಂತಹ ಗುಣಗಳಿರುವವರ ಜೊತೆ ಸ್ನೇಹ ಬೆಳೆಸಿ. ಇಲ್ಲವಾದರೆ ಈ ಗುಣಗಳು ನಿಮ್ಮಲ್ಲಿ ಇರಲಿ. ಮೂರನೆಯದಾಗಿ ಹಿರಿಯರನ್ನು ಗೌರವಿಸುವ ಗುಣ. ಪ್ರತಿಯೊಬ್ಬರ ಜೀವನದಲ್ಲಿ ಹಿರಿಯರ ಪಾತ್ರ ಬಹಳ ದೊಡ್ಡದು. ಹಿರಿಯರನ್ನು ಗೌರವದಿಂದ ಕಾಣುವುದು ಪ್ರತಿಯೊಬ್ಬರ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ಆಗಿದೆ. ಹಿರಿಯರ ಸೇವೆ ಮಾಡುವುದು ಹಾಗೂ ಹಿರಿಯರನ್ನು ಗೌರವಿಸುವ ಮನೆಗಳಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತದೆ. ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಸದಾ ಇರುತ್ತದೆ. ಯಾರ ಮನೆಯಲ್ಲಿ ಹಿರಿಯರನ್ನು ಗೌರವಿಸುವುದಿಲ್ಲವೋ ಅಲ್ಲಿ ದುಃಖವೇ ತುಂಬಿರುತ್ತದೆ ಎಂದು ವಿದುರ ತಿಳಿಸಿದ್ದಾನೆ. ನಾಲ್ಕನೆಯದಾಗಿ ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳುವುದು. ವಿದುರನು ತನ್ನ ನೀತಿಶಾಸ್ತ್ರದಲ್ಲಿ ಮನೆಯ ಸ್ವಚ್ಛತೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ಸ್ವಚ್ಛತೆ ಇಲ್ಲದ ಮನೆಯಲ್ಲಿ ಬಡತನವೇ ತುಂಬಿರುತ್ತದೆ. ಲಕ್ಷ್ಮೀ ದೇವಿಯು ಸ್ವಚ್ಛ ಮನೆಯಲ್ಲಿ ಇರುತ್ತಾಳೆ. ಆಕೆ ಇದ್ದಲ್ಲಿ ನೆಮ್ಮದಿ, ಸಂತೋಷವೇ ಇರುತ್ತದೆ. ಹೀಗಾಗಿ ಮನೆಯ ಸ್ವಚ್ಛತೆಯತ್ತ ಎಲ್ಲರೂ ಗಮನ ಹರಿಸಿ ಎಂದು ಸಲಹೆ ನೀಡಿದ್ದಾನೆ ವಿದುರ. ಐದನೆಯದಾಗಿ ದೇವರ ಮೇಲೆ ನಂಬಿಕೆ. ವಿದುರ ನೀತಿಯ ಪ್ರಕಾರ ದೇವರಲ್ಲಿ ನಂಬಿಕೆ ಇಟ್ಟು ಯಾವುದೇ ಕೆಲಸವನ್ನು ಆರಂಭಿಸಿದರೂ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಆದರೆ ಕೆಲವರು ತಮ್ಮನ್ನೇ ಶ್ರೇಷ್ಠ ಹಾಗೂ ತಮ್ಮ ಬಗ್ಗೆಯೇ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಅಂತಹವರು ಜೀವನದಲ್ಲಿ ಕಷ್ಟಗಳನ್ನೇ ಎದುರಿಸುತ್ತಾರೆ. ಪ್ರಾಮಾಣಿಕ ಕೆಲಸವು ಜೀವನದಲ್ಲಿ ಸಂತೋಷಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು
ವಿದುರನು ತನ್ನ ನೀತಿಯಲ್ಲಿ ತಿಳಿಸಿದ್ದಾನೆ.